ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ನನಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಿಗ್ಗೆನೇ ಮಕ್ಕಳನ್ನ ಸ್ಕೂಲು ಕಳಿಸಿ ಅದಾದಮೇಲೆ ದೇವಸ್ಥಾನಕ್ಕೆ ರೆಡಿಯಾಗಿ ಈಗ ನಾನು ದೊರೆಯವರಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶುಭಾಶಯಗಳು. ಈಗ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನ ಅನ್ನೋದನ್ನ ಹೋಗ್ತಾ ತೋರಿಸ್ತೀನಿ. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಫಸ್ಟ್ ಆಷಾಢ ಶುಕ್ರವಾರ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು. ಅದರಿಂದ ಇವಾಗ ಉತ್ನಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಉತ್ನಳ್ಳಿಲಿರೋದು ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿ, ಚಾಮುಂಡೇಶ್ವರಿ ದೇವಿ ಮತ್ತು ತ್ರಿಪುರ ಸುಂದರಿ ದೇವಿ ಇಬ್ಬರು ಸಿಸ್ಟರ್ಸು. ಚಾಮುಂಡೇಶ್ವರಿ ದೇವಿ ಬೆಟ್ಟದ ಮೇಲ್ಗಡೆ ಇದ್ದರೆ ಅದಕ್ಕೆ ಅಪೋಸಿಟ್ ಆಗಿ ಬೆಟ್ಟದ ಕೆಳಗಡೆಗೆ ಉತ್ನಳ್ಳಿ ಮಾರಮ್ಮ ಅಥವಾ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿ ದೇವಸ್ಥಾನ ಇರೋದು. ಇದು ಮೈಸೂರಿಂದ 13 ಕಿಲೋಮೀಟರ್ಸ್ ಆಗುತ್ತೆ. ಇವತ್ತು ಕೊನೆ ಆಷಾಢ ಶುಕ್ರವಾರ, ಜೊತೆಗೆ ನನ್ನ ಬರ್ತಡೇ ಇರೋದ್ರಿಂದ ಉತ್ನಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ 2 ಕಡೆಯಿಂದ ಹೋಗ್ಬೋದು. ಅಂದರೆ ಊರೊಳಗಡೆಯಿಂದ ಬಂದರೆ 101 ಮೆಟ್ಲುಗಳ ಮೂಲಕ ಬರಬೇಕು. ಇನ್ನೊಂದು ಕಡೆ ಗೋಪುರ ಇರುತ್ತಲ್ಲ, ಗೋಪುರದ ಕಡೆಯಿಂದ ಹೋಗ್ಬೋದು. ನಾವಿವಾಗ ಗೋಪುರದ ಕಡೆಯಿಂದ ಹೋಗ್ತಾ ಇದ್ದೀವಿ. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಇವತ್ತು ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತು ವಿಶೇಷ ಪೂಜೆ ಇತ್ತು. ಇನ್ನೊಂದು ವಿಷಯ ಏನಂದ್ರೆ, ಈ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿ ಯಾವ ರೀತಿ ಸೃಷ್ಟಿಯಾಗಿದ್ದು ಅಂತ ಹೇಳೋದಾದ್ರೆ, ದುಷ್ಟ ಸಂಹಾರದ ವೇಳೆ ಚಾಮುಂಡೇಶ್ವರಿ ಬೆವರ್ತಿರ್ತಾರೆ. ಆ ಬೆವರಿನ ಹನಿಗಳಿಂದ ಈ ತ್ರಿಪುರ ಸುಂದರಿ ದೇವಿ ಸೃಷ್ಟಿಯಾಗಿದ್ದು ಅನ್ನೋ ಒಂದು ಕತೆ ಇದೆ. ಪೂಜೆ, ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಈ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿನ ಉತ್ನಳ್ಳಿ ಮಾರಮ್ಮ ಅಂತಲೂ ಕರೀತಾರೆ. ಈ ಮಾರಮ್ಮನ ದೇವಸ್ಥಾನದಲ್ಲಿ ಬಲಗಡೆಗೆ ಶಿವನ ದೇವಸ್ಥಾನ ಇದೆ. ಹಾಗೆಯೇ ಮಾರಮ್ಮನ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರೋ ಥರ ಭೈರವೇಶ್ವರ ಮತ್ತು ಸಿದ್ದೇಶ್ವರ ದೇವಾಲಯ ಇದೆ. ಅಂದರೆ ದೇವಸ್ಥಾನದೊಳಗಡೆನೆ 3-4 ಚಿಕ್ಕ ಚಿಕ್ಕ ಗುಡಿಗಳು ಇದೆ. ದರ್ಶನ ಮುಗಿಸ್ಕೊಂಡು ಇವಾಗ ನಮ್ಮ ಜೊತೆ ಗ್ರೀಷ್ಮ, ಅನ್ವಿಕ್ ಬಂದಿದ್ರೆ ಇಲ್ಲಿ ಟಾಯ್ಸ್ ಎಲ್ಲ ಮಾರ್ತಾ ಇದ್ರು. ಏನಾದ್ರು ತಗೊಡಿ ಅಂತ ಹೇಳ್ತಾ ಇದ್ರು. ನಮ್ ಗ್ರೀಷ್ಮ ಕೀ ಬಂಚ್ ಏನಾದ್ರು ತಗಸ್ಕೊಡೋಳು. ಅನ್ವಿಕ್ ಮಾತ್ರ ಟ್ರ್ಯಾಕ್ಟರ್ ಅಥವಾ ಕಾರು ಅಥವಾ ಬೈಕು ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಕೇಳ್ತಿದ್ದ. ದೇವಸ್ಥಾನ ಮುಗಿಸ್ಕೊಂಡೀಗ ಮಾಲ್ಗೆ ಬಂದಿದ್ದೀವಿ. ಇಲ್ಲೇ 1-2-3 ರೌಂಡ್ ಸುತ್ತಾಡ್ಕೊಂಡು ಅದಾದ್ಮೇಲೆ ಕನ್ನಡ ಫಿಲಮ್ ನೋಡ್ಕೊಂಡು ಆಮೇಲೆ ಮನೆ ಕಡೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ಮನೆಗೆ ರೀಚ್ ಆಗಬೇಕು. ಅದಕ್ಕೋಸ್ಕರ ಫಿಲಮ್ ನೋಡಿಕೊಂಡು ಅದಾದಮೇಲೆ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾವು ಮನೆಗೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಇನ್ನು ಮಕ್ಕಳು ಬೇರೆ ಬಂದಿರ್ತಾರೇನೋ ಅನ್ನೋ ಒಂದು ಟೆನ್ಷನ್ ಕೂಡ ಇತ್ತು. ಕರೆಕ್ಟಾಗಿ ನಾವು ಮನೆಗೆ ಹೋಗಿ ರೀಚ್ ಆಗೋ ಟೈಮ್ಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಅನ್ವಿಕ್, ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಬಂದಿದ್ರೆ ಏನು ಮಾಡ್ತಿದ್ದೆ ಗೊತ್ತಾಯ್ತಾ? ಇಲ್ಲೇ ಮಲ್ಕೊಬಿಡ್ತಿದ್ದ. ಸಂಜೆ ಡಿನ್ನರ್ಗೆ ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ ದೊರೆಯವರು. ಅದಕ್ಕೋಸ್ಕರ ಗ್ರೀಷ್ಮ, ಅನ್ವಿಕ್ ಇಬ್ಬರು ಮೊದಲು ಹೋಮ್ವರ್ಕ್ಗಳನ್ನ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದಾರೆ. ಇನ್ನು ಅವ್ರ ಪಪ್ಪ ಬಂದ ತಕ್ಷಣ ನಾವೆಲ್ಲರೂ ಒಟ್ಟಿಗೆ ಹೊರಗಡೆ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.